ಎಲೆಕ್ಷನ್ ಕುತಂತ್ರ ಏನೇನು ನಡೆದು ಅಂತಾನೆ ತಿಳಿಯವಲ್ಲ ನನಗಂತ್ರನು. ವೈನಿ ಬರ್ತಾಳ ಏನು ಮಾಡ್ತಾಳವ ಬಾ ಅಂತೇಳಿನಿ, ಬಂದ್ರೆ ಚಲೋ ಆತದೆಲ್ಲ ಆಕೆ ಬಗೆಹರಿಸ್ತಾಳ. ಏನು ನಡೆಸಿರಿ ಸುಂದ್ರಿ ವೈನಿ? ಅಯ್ಯ ಬಂದೆ ವೈನಿ, 100 ವರ್ಷ ಆಯ್ತು ನೋಡಿ ನಿನಗೆ. ಇನ್ನೇ ಈಗ ನೆನೆಸ್ಲಿಕ್ಕತ್ತಿದ್ದೆ, ಶ್ರುತಿ ವೈನಿ ಬಂದ್ರೆ ಚಲೋ ಆಗ್ತದವ, ಬಗೆಹರಿಸ್ತಾಳ ಬರ್ತಾಳ ಇಲ್ಲ ಅಂತ ಅನ್ಲಿಕ್ಕತ್ತಿದ್ದೆ. ಬಂದೆವ ಏನೇ ಆಗಲಿ. ಯಾವ ಬಸ್ಸಿಗೆ ಬಂದೆವ? ಎಷ್ಟು ಮುಂಜಾನೆ ಬಂದೆಲ್ಲ? 6 ಬಸ್ಸಿಗೆ ಬಂದೆವ. ಅಂದ್ರೆ ಮುಂಜಾನೆ ಆದ್ರೆ ಒಂದು ಸ್ವಲ್ಪ ಗದ್ಲ ಇರಂಗಿಲ್ಲ, ಆಮೇಲೆ ಭಯಂಕರ ಗದ್ಲ ಆಗ್ಬಿಡ್ತದಲ್ಲ ಈಗ ಫ್ರೀ ಬಸ್ ಅದ್ರಾಗ, ಅದಕ್ಕೆ ಜಲ್ದಿನೇ ಬಿಟ್ನೆವ. ಹೌದಾ, ಚಲೋ ಆಯ್ತಾವ. ಗದ್ಲ ಇದ್ದಿದ್ದಿಲ್ಲ? ಇಲ್ಲ ಅಷ್ಟೊಂದು ಗದ್ಲ ಇದ್ದಿದ್ದಿಲ್ಲ ವೈನಿ. ಕೂಡ ಬರವ ವೈನಿ, ನಿಂತ ಮಾತಾಡ್ತೀಯಲ್ಲ. ಏನೇನು ನಡೆದ ವೈನಿ? ಏನಂತಾರ? ಏನು ಸುದ್ದಿ? ಏನಂತಾರ? ಎಲ್ಲರೂ ಕೂಡಿ ನಿಂದ್ರಿಸಿದ್ರು, ಈಗಿದ್ರ ತಾವೇ ನಿಂದಿರ್ತೀವಂತಾರ. ಏನು ತಿಳಿಯವಲ್ಲ ನನಗಂತ್ರನು. ಆಕೆ ಪ್ರಿಯಾ ಅಡ್ಡಿ ತಗೊಂಡು ಕೂತಾಳ. ಮಾಮಿ ಹಂಗಿಲ್ಲ ಅಂತ ಅನಿಸ್ತದವ ನನಗೆ. ಯಾಕೆ ಅವರು ನಾನು ಇರೋದು ನಿಂದಿರ್ತೀನಿ ಅಂತ ತನ್ಲಿಕತ್ತಾರಂತ. ಏನೇನು ಗೊತ್ತಾಗೋಲ್ದು ಇದ್ರಾಗ. ಹೌದಾ, ಹಿಂಗೆ ನಡ್ಸ್ಯಾರನ? ಒಂದು ಸ್ವಲ್ಪ ಮಾಮಿ ಮನೆಗೆ ಹೋಗ್ಬರಂಬ, ಮಾತಾಡ್ಬೇಕ ಅವ್ರ ಜೊತೆ. ಹೋಗ್ಲಿ ಬಿಡವೈನಿ, ಇಲ್ಲಂದ್ರ ನಿಂದಿರ್ತಾರಂತಾರ ನಿಂದಿರ್ಲಿ. ಯಾಕೆ ನಾವು ನಮ್ಮ ಪ್ರಚಾರ ನಾವು ಮಾಡಮಂತ. ನಾ ಹಿಂದಕ್ಕೆ ತಕ್ಕೋತೀನಿ ಅಂತ ಹೇಳಿದ್ನಲ್ಲ, ಆಮೇಲೆ ಗೊತ್ತಾಗ್ಯದ ಸುಂದ್ರಿನೂ ನಿಂದಿರ್ತಾಳ, ಹಿಂದಕ್ಕೆ ತಗೊಂಡಿಲ್ಲ ಅಂತೇಳಿ. ಏನ್ಯಾಕ ಮಾಡಲ್ರಕ್ಕ, ನಾವು ನಮ್ಮ ಪ್ರಚಾರ ನಾವು ಮಾಡಿಬಿಡಮಂತ. ಅವ್ರಷ್ಟಕ್ಕೆ ಅವ್ರು ಮಾಡಲ್ರಕ್ಕ. ಯಾರು ಗೆಲ್ತಾರ ಗೆಲ್ಲಲ್ರಕ್ಕ. ಹೌದಿಲ್ಲ? ಅವ್ರ ಮನೆಗೆ ಯಾಕೆ ಹೋಗು ಸುಮ್ಮನೆ ಅಂತ ನಾ ಅಂತೀನವ. ನಾ ಏನು ಹಂಗೆ ಮಾತಾಡಂಗಿಲ್ಲ, ಕೇಳಿ ಬರ್ತೀನಿ. ಹೋಗ್ಬರಂ ಬಾ, ಒಂದು ಸ್ವಲ್ಪ ಮಾತಾಡ ಬರಮ್ಮ ಅಷ್ಟೇ. ಹಂಗಂತೀಯ? ನೋಡಿ ಹಂಗಂದ್ರೆ ಹೋಗ್ಬರೋಣ. ಒಂಚೂರು ನಾಷ್ಟ ಇಷ್ಟ ಮಾಡ್ತೀನಿಂದ್ರ? ನಾಷ್ಟ ಅದು ಏನು ಬೇಡವ, ನಂಗಿನ ಹಸಿವಾಗಿಲ್ಲ. ಬಂದಗನೆ ಊಟನೇ ಮಾಡ್ಬಿಡಮಂತ. ಬಂದ್ಬಿಡಮ್ ಬಾ, ಒಂದು 10 ನಿಮಿಷ. ಹಂಗಂತೀಯ? ಹಂಗಂದ್ರೆ ನೋಡಿ. ಮಾಮಿರಿ ಏನು ಮಾಡ್ಲಿಕತ್ತೀರಿ? ಬಾರ ಸುಂದರಿ ಬಾ. ಶ್ರುತಿನೂ ಬಂದಾಳನ? ಬಾರವ, ಯಾವಾಗ ಬಂದಿ? ಹ್ಞೂ ರೀ ಮಾಮಿ, ಈಗ ಬಂದಿರ್ರಿ. ಆಗಡೆ ಒಂದು ಅರ್ಧ ತಾಸು ಆಯ್ತು ಬಂದು. ಆರಾಮಿದ್ದೀರಿಲ್ರಿ? ಆರಾಮಿದ್ದೀವಿ ನೋಡವಾ. ನೀವು ಆರಾಮಿದ್ದೀರಾ? ನಿಮ್ಮ ಗಂಡ ಮಕ್ಕಳು ಅತ್ತಿ ಎಲ್ಲರೂ ಆರಾಮಿದ್ದಾರಾ? ಹ್ಞೂ ರೀ, ಎಲ್ಲರೂ ಆರಾಮಿದ್ದಾರೆ ನೋಡ್ರಿ ಮಾಮಿ. ಕೂಡ ಬರವು ಈ ಕಡೆ. ಇರ್ಲಿ ಹೇಳ್ರಿ ಮಾಮಿ, ಇಲ್ಲೇ ನಿಂದಿರ್ತೀವಂತ. ಅದೇ ರೀ, ಎಲ್ಲರೂ ಕೂಡಿ ಸುಂದರಿ ನಿಂದಿರ್ಸಿದ್ರಿ. ಈಗಿದ್ರ ಮತ್ತೆ ಏನೋ ನಡೆದದಂತ. ಅದಕ್ಕೆ ಏನಾಯ್ತು, ಏನು ಸುದ್ದಿ ಅಂತ ಕೇಳಿಕ್ ಬಂದಿದ್ದೆ ರೀ. ನಡ್ದದ ಬಾರವ, ಏನೇನಾಗದ್ಲ. ಆಕಿನೂ ಪಾಪ ಮಾತಾಡ್ತಾಳ್ರಿ, ಆದ್ರೆ ಧೈರ್ಯ ಇಲ್ರಿ. ಒಲ್ಲೆ ಅಂದ್ರೂ ಎಲ್ಲರೂ ಹುರಿದುಂಬಿಸಿ ನಿಂದ್ರಿಸಿರಿ. ಈಗ ನೋಡಿದ್ರ ನಡು ನೀರಾಗ ಕೈ ಬಿಟ್ಟಂಗೆ ಆಗ್ತದಲ್ರಿ ಮಾಮಿ. ಆಕೆ ಗೊತ್ತಾಗಂಗಿಲ್ಲಲ್ರಿ, ಹಿಂಗೆ ಮಾಡಿದ್ರೆ ಅನ್ಯಾಯ ಆದಂಗೆ ಆಗ್ತದಲ್ಲ. ಅದಕ್ಕೆ ಏನು ಸುದ್ದಿ ಅಂತ ಕೇಳಿಕ್ ಬಂದಿದ್ದೆ ರೀ. ನೋಡಿ ಶ್ರುತಿ, ನಾವು ಬೇಕಂತಾನೆ ಏನು ಮಾಡಿಲ್ಲ. ಊರನವ್ರಂದ್ರೆ ಏನು ಬೇರೆ ಯಾರು ಅಲ್ಲ, ನಾನು ಮಾಮಾರು ಇವ್ರಿ ಒಂದು 4 ಮಂದಿ ಕೂಡಿ ನಿಂದ್ರವ ಚಲೋ ಆತದ. ಒಂದು ಧೈರ್ಯ ಅದ ನಿನಗೆ, ಒಂದು 4 ಕಡೆ ಮಾತಾಡ್ತಿದೆ ಅಂತೇಳಿ ನಿಂದ್ರಿಸಿದ್ದು ಕರೆ ಅದ. ಆದ್ರೆ ಈಗ ಅನಿವಾರ್ಯ ಕಾರಣದಿಂದ ಏನೇನೋ ಆಗಿ ಗದ್ಲಾಗಿ ಸುಂದ್ರಿಗೆಲ್ಲ ಗೊತ್ತದ ನೋಡು. ಅದ್ರ ಸಂಬಂಧ ನಾನಿಂದ್ರು ಪ್ರಸಂಗ ಬಂದದ ನಿಂತೀನಿ. ಏನು ತಪ್ಪು ತಿಳ್ಕೊಬೇಡ್ರಿ ನಮ್ಮ ಬಗ್ಗೆ. ಏನು ಅದು ಅನಿವಾರ್ಯದಿಂದ ಸಂಬಂಧ ನಿಂತೀನಿ ಅಷ್ಟೇ. ನನಗೂ ಅದೇ ವಿಚಿತ್ರ ಆಗ್ಯದ್ರಿ ಮಾಮಿ. ಯಾಕಂದ್ರೆ ಮಾಮಿಯರು ಮಾಮಾರು ಹಂಗೆ ಮಾಡೋರಲ್ಲ, ಒಳ್ಳೆ ಮನುಷ್ಯರಿದ್ದಾರ. ಹಿಂಗ್ಯಾಕೆ ಮಾಡಿದ್ರು ಅಂತೇಳಿ ಒಟ್ಟ ತಲೆನೇ ಇದು ಆಗಲಾಗಿತ್ರಿ. ಅದಕ್ಕೆ ಫೋನ್ ಹಚ್ಚಿ ಒಂಥರ ಮಾಡ್ಕೊಳಕತ್ತಿಲಿಕ್ಕಿ ನಾನೇ ಹೋಗಿ ಬಂದೈತೆ ಅಂತ ಬಂದೆ. ನೋಡ್ರಿ ಮಾಮಿ, ನಿಮ್ಮನ್ನು ಬಿಟ್ರು ಸುಂದ್ರಿ ಇಲ್ಲ, ಸುಂದ್ರಿನ ಬಿಟ್ರೆ ನೀವಿಲ್ರಿ. ಸುಮ್ಮನೆ ಒಂದೇ ಇರ್ತೀರಿ. ನಿಮ್ಮನ್ನ ತಾಯಿ ಅಂತ ತಿಳ್ಕೊಂಡಾಡ್ರಿ ಆಕಿ. ನಮ್ಮ ತವ್ರ ಮನೆ ಸುಳ್ರಿ, ನಿಮ್ಮದು ಕರೆ ಅಂತೇಳಿ ಅಷ್ಟು ಹೊಗಳ್ತಾಡ್ರಿ ಅಲ್ಲಿ ಬಂದಾಗೆಲ್ಲ. ಮತ್ತು ನೀವೇ ಹಿಂಗೆ ಮಾಡಿದ್ರೆ ಹೆಂಗೆ ಹೇಳ್ರಿ? ಯಾಕೆ ಎಲ್ಲಿ ಹೋಗ್ಬೇಕು ಹೇಳ್ರಿ ಮಾಮಿ? ನೋಡಿ ಅಕ್ಕ, ಇವಾಗೆಲ್ಲ ಮುಗ್ದೋಗ್ಬಿಟ್ಟಿದೆ. ಎಲೆಕ್ಷನ್ ನಿಂತಾಗಿದೆ ಇವಾಗ ಆಲ್ರೆಡಿ. ಸುಂದರಿನೂ ನಿಂತಿದ್ದಾರೆ, ಅತ್ತೆನೂ ನಿಂತಿದ್ದಾರೆ. ಯಾರು ಗೆಲ್ತಾರೆ ಅವ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದರಲ್ಲೇನಿದೆ ಹೇಳಿ ನೋಡೋಣ. ಯಾಕೆ ಈ ಥರ ಒತ್ತಾಯ ಮಾಡ್ತಿದ್ದೀರಾ ನೀವು? ಅವ್ರವ್ರ ಇಷ್ಟ ಇರುತ್ತೆ, ಈ ಥರ ಎಲ್ಲ ಒತ್ತಡ ಹಾಕ್ಬಾರ್ದು. ಪ್ರಿಯಾ, ನೀ ಏನು ದೊಡ್ಡ ಭಾರಿ ಆಗಿಬಿಟ್ಟು ಬಿಡವ. ನೀ ಏನು ಹೊರಗಿನಕ್ಕೆಲ್ಲ ದೂರ ಸಂಬಂಧಿಕನೇ ಇದ್ದಿ. ನನಗೆ ನೆನಪದ ಇಲ್ಲ ನಿನಗೊಂಚೂರು? ಗೊತ್ತು, ಅದೆಲ್ಲ ಗೊತ್ತು ಬಿಡಿ. ನನಗೆ ಗೊತ್ತಿಲ್ಲ ಅಂತಿಲ್ಲ. ಅದೆಲ್ಲ ಎಲೆಕ್ಷನ್ ಮುಗಿದ್ಮೇಲೆ ಇಟ್ಕೊಳ್ಳೋಣ. ಇವಾಗ ಸಂಬಂಧ ತಂದು ಈ ಥರ ಎಲ್ಲ ಮಾತಾಡಬೇಡಿ ಆಯಿತಾ? ನನಗೆ ಅದು ಇಷ್ಟ ಆಗಲ್ಲ. ಅಬ್ಬಬ್ಬಬ್ಬ ಪ್ರಿಯಾ, ಎಷ್ಟು ದೊಡ್ಡ ಮಾತಾಡ್ಲಿಕ್ಕತ್ತೇವ? ಎಷ್ಟು ದೊಡ್ಡಕ್ಕಾಗಿ ಅಂತೀನಿ. ಅಲ್ಲ, ಸುಂದರಿ ಗೆಲ್ಲೋದು ಆಗೋದಿಲ್ಲ ಅಂತಿಕೊಂಡೇನು? ಇಷ್ಟು ಸೊಕ್ಕು ಅಹಂಕಾರ ಅದಕ್ಕೆ ಬಂದದಿಲ್ಲ ನಿಮಗ? ಆಕೇನು ಬಡವಿದ್ದಾಳ, ನಾವು ಶ್ರೀಮಂತರಿದ್ದೀವಿ, ನಾವು ಗೆಲ್ತೀವಿ ಅನ್ನೋದು ಅಹಂಕಾರ ಬಂದ ನಿನಗೆ. ಹೌದಿಲ್ಲ ಪ್ರಿಯಾ? ಹಂಗೆ ತಿಳ್ಕೊಬೇಡ. ಏನು ಹಣ ಬಲ ಒಂದೇ ಇದ್ರೆ ಗೆಲ್ಲಂಗಿಲ್ಲ ಯಾರು, ತಿಳ್ಕೊರೇದನ ಸ್ವಲ್ಪ. ಶ್ರುತಿ, ಹೋಗ್ಲಿ ಬಿಡು. ಅಷ್ಟಾಗಿ ಸಿಟಿಗೇರ್ತಿ. ಈಗ ಎಲೆಕ್ಷನ್ ಮುಗ್ದಂದು ಏನಾಗ್ತದೆ ನೋಡೋಣ ಅಂತ. ಹಂಗೆ ಸಿಟಿಗೇರ್ಬೇಡ. ಅವ್ವ ಸಿಟಿಗೇರ್ದಂತ ಅಲ್ರಿ ಮಾಮಿ. ಹೆಂಗೆ ಮಾತಾಡ್ಲಿಕತ್ತೆ ಅವ್ರಕ್ಕೆ ಸಣ್ಣಕ್ಕಾಗಿ ಸುಮ್ಮನೆ ಇರ್ಬೇಕಿಲ್ರಿ. ಅಲ್ಲ, ನೀವೇ ಒತ್ತಾಯ ಮಾಡಿ ನಮ್ಮ ಮೊಯ್ನಿಗೆ ನಿಂದ್ರ ಅಂತೇಳಿ ನಿಂದ್ರಿಸಿ. ಹೀಗಿದ್ರೆ ಹಿಂಗೆ ನೀವೇ ಅವರು ಒಬ್ಬ ವ್ಯಕ್ತಿಗೆ ನಿಂದ್ರಿಸಿ ಅವ್ರ ವಿರುದ್ಧನೇ ಇನ್ನೊಬ್ರು ತಾವೇ ನಿಂದ್ರಿಸಿದವ್ರೆ ನಿಂದಿರ್ತಾರಂದ್ರೆ ಎಷ್ಟು ಸಿಟ್ಟು ಬರ್ತದೆ ಹೇಳ್ರಿ? ರೀ ಮಾಮಿ, ನೀವು ತಿಳಿದೋರಿದ್ದೀರಿ, ದೊಡ್ಡೋರಿದ್ದೀರಿ ಅಂತೇಳಿ ನಾ ಏನೂ ಮಾತಾಡ್ಲಿಕತ್ತಿದ್ದಿಲ್ರಿ. ಪ್ರಿಯಾನೇ ಮಾತಾಡಿಲ್ಲ ಅಂತೇಳಿ ನಾ ಮಾತಾಡ್ಲಿಕತ್ತೀನಿ ರೀ. ಅಂದರೆ ಇವಾಗೇನು ನೀವು ಜಗಳ ಮಾಡಬೇಕು ಅಂತಾನೆ ಬಂದಿದ್ದೀರಾ? ಪ್ರಿಯಾ, ನೀ ಎಷ್ಟು ಇದ್ದಿದ್ದಿ ಅಷ್ಟು ನೋಡ್ಕೊಂಡಿಂದೇನು? ನಿನ್ನ ಆಟ ನನ್ನ ಮುಂದೆ ಹಚ್ಚಲಿಕ್ಕೆ ಬರಬೇಡ. ನಾ ಸುಂದ್ರಿ ಹಂಗಲ್ಲ, ನಾನು ಡೇಂಜರ್ ಇದ್ದೀನಿ. ಮತ್ತು ಹುಷಾರಾಗಿರು. ಅದೊಂದು ಜುಟ್ಲ ಕಟ್ಕೊಂಡು ಬೆಂಗಳೂರು ಭಾಷೆ ಮಾತಾಡಿದ್ರೆ ನೀ ಏನು ದೊಡ್ಡ ಭಾರಿ ಅಂತ ತಿಳ್ಕೊಬೇಡ. ಏನು ನಮ್ಮ ಮುಂದೆ ನಡೆಯಂಗ್ಲಂತವೆಲ್ಲ ಆಟ. ಇದೇನಂತ ತಾಯಿ, ಎಷ್ಟು ಮಂದಿ ತಪ್ಪು ತಿಳ್ಕೊಳಕತ್ತಿದ್ರು. ಶ್ರುತಿ, ಹೋಗಿ ನೀ ಮನೆಗೆ. ಆಮೇಲೆ ಎಲೆಕ್ಷನ್ ಮುಗಿದಿಂದ ಕೂತ್ ಮಾತಾಡೋಣ ಅಂತ. ಹೋಗು ಸುಂದ್ರಿ, ಕರ್ಕೊಂಡು ಹೋಗುವ. ಈಗ ಮತ್ತೆ ನಿಮ್ಮ ಅಮ್ಮ ಬಂದ್ರಂದ್ರೆ ಬೇರೆನೇ ಆಗ್ತಾವ. ಸುಮ್ಮನೆ ದೊಡ್ಡ ಜಗಳಕ್ಕೆ ಹಾದಿವೆಲ್ಲ. ಕರ್ಕೊಂಡು ಹೋಗು, ಆಮೇಲೆ ಮಾತಾಡೋಣ ಅಂತ. ಈಗ ಮನೆಗೆ ಹೋಗ್ರಿ. ನೋಡ್ರಿ ಮಾಮಿ, ನೀವು ತಿಳಿದೋರಿದ್ದೀರಿ, ಏನು ಮಾಡ್ತೀರಿ ನೋಡ್ರಿ.
ವೈನಿ ಬರ್ರಿ ವೈನಿ, ಮಾಮ ಬಂದ್ರೆ ಮತ್ತೆ ಸುಮ್ಮನೆ ಇದು ಆಗ್ತದ. ನಾವು ಪ್ರಚಾರ ಮಾಡೋಣ ಬರ್ರಿ, ನಮ್ಮಷ್ಟಕ್ಕೆ ನಾವು ಸುಮ್ಮನೆ ಬರ್ರಿ. ಈಗ ಬೇಡ ಜಗಳ ತೆಗೆದ ಬೇಡ ಬಾ ವೈನಿ. ಸುಂದ್ರಿ ನೀ ಹಿಂಗೆ ಮಾಡಿನೇ ಅವ್ರಿಗೆ ಸಲಿ ಸಿಕ್ಕಂಗಾಗ್ಯದ. ಒಂದು ಸ್ವಲ್ಪ ಏನ್ರ ಅಂದಂಗೆ ಮಾಡೋದು ಮತ್ತೆ ಬಂದು ಮಾಮಿರಿ ಮಾಮಿರಿ ಅಂತ ಅವ್ರಿಗೆ ಕಾಲು ಹಿಡ್ಕೋತಿಯಲ್ಲ, ಅದಕ್ಕೆ ನಿನ್ನ ಸದರ ತೆಕ್ಕೊಂಡು ಹಂಗೆ ಮಾಡ್ತಾರ ಅವರು. ಎಷ್ಟು ಅಷ್ಟೇ ಇರ್ಬೇಕಂತಾರ ಜೊತೆ. ನಡಿ ಹೋಗಮ್ಮ. ಸೊಸಿ ಏನು ಮಾಡ್ತಾಳ ಅದೇ ಚಂದ ಅನಿಸ್ಬಿಟ್ಟದ ಅವ್ರಿಗೆ. ನಮಸ್ಕಾರ ರೀ ಎಲ್ಲರಿಗೂ. ನಿಮ್ಮನ್ನೆಲ್ಲ ಇಲ್ಲಿ ಯಾಕೆ ಕರ್ಸೀವಿ ಅಂತಂದ್ರೆ ನಿಮಗಂತರೂ ಗೊತ್ತಿದ್ದೆ ಅದ ರೀ. ಸುಂದ್ರಿನ ಫಸ್ಟ್ ಒತ್ತಾಯ ಮಾಡಿ ಅವರೇ ನಿಂದಿರ್ಸ್ಯಾರ. ಈಗ ಅವ್ರೆದುರಿಗೇನೆ ಅವ್ರ ಮನೆಯವರು ನಿಂತಾರ ನೋಡ್ರಿ. ಒಂದು ಸ್ವಲ್ಪ ರೊಕ್ಕಿದ್ದವರು ನಾವು ಏನು ಮಾಡಿದ್ರು ನಡೀತದ ಅಂತ ತಿಳ್ಕೊಂಡು ಅವ್ರು ಮಾಡ್ಲಿಕ್ಕತ್ತಾರಲ್ಲ, ದಯವಿಟ್ಟು ಅದನ್ನು ಮನಸ್ಸಿನಾಗ ಇಟ್ಕೊಂಡು ನೀವು ನಮ್ಮ ಸುಂದ್ರಿನೇ ಗೆಲ್ಲಿಸ್ರಿ ಅಂತ ನಾ ಕೇಳ್ಕೊತೀನಿ ರೀ. ಹಣ ಬಲನೇ ಮುಖ್ಯ ಅನ್ನೋದನ್ನು ಪ್ರೂವ್ ಮಾಡಬೇಡ್ರಿ. ಇಲ್ಲ ಇಲ್ಲಿ ಗುಣಬಲನೂ ಮುಖ್ಯ ಅದ ಅಂತೇಳಿ ಸುಂದ್ರಿ ನಿಮ್ಮ ಮಗಳು ಅಂತ ತಿಳ್ಕೊಂಡು ಎಲ್ಲರೂ ಆಕೆನ ಆರಿಸ್ತಂದ್ರಿ ಅಂದ್ರೆ ಆಕೆ ಏನೇನು ಕೆಲಸ ಮಾಡಬೇಕಲ್ಲ ಪಂಚಾಯತಿಗೆ ಎಲ್ಲ ಕೆಲಸನೂ ಮಾಡಿಕೊಡ್ತಾಳ ಅನ್ನೋ ಭರವಸೆನ ನಾ ಕೊಡ್ತೀನಿ ರೀ. ದಯವಿಟ್ಟು ಆಕೆನ ಗೆಲ್ಲಿಸ್ರಿ ಅಂತ ನಿಮ್ಗೆಲ್ಲರಿಗೂ ಕೇಳ್ಕೊತೀನಿ ರೀ. ಮೊದಲ ಅವರೇ ನಿಂದ್ರಿಸಿ ಈಗ ಯಾಕೆ ಹಿಂಗೆ ಮಾಡ್ಲಿಕತ್ತಾರ ನಮಗೂ ಗೊತ್ತಾಗೋಲಾಗ್ಯದ. ಆ ಪ್ರಿಯಾನಿಂದನೇ ಮಾಡ್ಲಿಕತ್ತಾರ ಅಂತ ನಮಗೆ ಅನಿಸ್ತದವ. ಆಕೆ ಪ್ರಿಯಾ ಒಟ್ಟೆ ಸುಮ್ಮನಾಗೋಳು. ಆಯ್ತು ಹೇಳ್ರಿ, ನೀವೇನು ವಿಚಾರ ಮಾಡ್ಬೇಡ್ರಿ. ನಾವು ಸುಂದ್ರಿ ಅಕ್ಕಾಗ ಓಟ್ ಹಾಕ್ತೀವ್ರಿ, ಅವ್ರಿಗೆ ಗೆಲ್ಲಿಸ್ತೀವ್ರಿ. ನಾವು ಅಷ್ಟೇ ಸುಂದ್ರಿಗೆ ಸಪೋರ್ಟ್ ಮಾಡ್ತೀವಿ. ಇದೊಂದು ಸಲ ಅವಕಾಶ ಕೊಟ್ಟು ನೋಡ್ರಿ, ಸುಂದ್ರಿಗೆ ಏನೇನು ಕೆಲಸ ಮಾಡ್ತಾಳ ಏನು ಅಂತ ನಿಮಗೂ ಗೊತ್ತಾಗ್ತದಲ್ಲ. ನೀವೆಲ್ಲರೂ ಆಕೆಗೆ ಓಟ್ ಹಾಕ್ತೀರಿ ಅಂತ ಭರವಸೆ ಇಟ್ಕೊಂಡೀನಿ. ದಯವಿಟ್ಟು ಎಲ್ಲರೂ ಆಕೆಗೆ ಓಟ್ ಹಾಕಿ ಗೆಲ್ಲಿಸ್ರಿ. ಆಯ್ತು ಹೇಳ್ರಿ ಅಕ್ಕ, ನಾವು ಸುಂದ್ರಿ ಅಕ್ಕಾಗನೇ ಹಾಕ್ತೀವಿ. ಸುಂದ್ರಿ ಅಕ್ಕಾಗೆ ಜಯವಾಗ್ಲಿ. ಧನ್ಯವಾದಗಳ್ರಿ ಎಲ್ಲರಿಗೆ. ಎಲ್ಲರೂ ಓಟ್ ಹಾಕಿ ದಯವಿಟ್ಟು ನನಗೆ ಗೆಲ್ಲಿಸ್ರಿ. ಹಲೋ ರೀ ಮಾಮಿ ಹೇಳ್ರಿ. ಹಲೋ ಸುಮಾ, ಅದೇ ನಾನೇ ಮನೆ ಕಡೆ ಬರ್ಬೇಕಂದೆ ಆಗಲಿಲ್ಲ, ಅದಕ್ಕೆ ಫೋನ್ ಮಾಡಿ ಹೇಳಿದೆ. ಒಂದು ಮಾತು ಹೇಳ್ತೀನಿ ಅದನ್ನ ಕೇಳು. ಏನಂದ್ರ ನೀನು ನಿಮ್ಮ ಕಡೆಯವ್ರು ಯಾರು ಇದ್ದಾರೆ ನೋಡು, ಎಲ್ಲ ಕಡೆ ಎಲ್ಲರಿಗೆ ಹೋಗಿ ಪ್ರಚಾರ ಮಾಡ್ಲಿಕ್ಕೆ ಹೋಗಿರ್ತೀಯಲ್ಲ, ಅವಾಗ ಸೌಕಾಶಿಗೆ ಸುಂದ್ರಿಗೆ ಓಟ್ ಹಾಕಂತ ಹೇಳೇನು. ನಮಗೆ ಹಾಕಂತ ಯಾರಿಗೆ ಹೇಳಿಕೋಬೇಡ, ಎಲ್ಲರಿಗೆ ಫೋನ್ ಹಚ್ಚಿ ಹೇಳ್ಬಿಡು, ಸುಂದ್ರಿಗೆ ಓಟ್ ಹಾಕ್ರಿ ಅಂತೇಳಿ. ಹಲೋ ರೀ ಮಾಮಿ, ಹಿಂಗ್ಯಾಕೆ ಹೇಳಿಗತ್ತೀರಿ ನೀವು? ಅಲ್ರಿ ನೀವು ಎಲೆಕ್ಷನ್ಗೆ ನಿಂತು ಸುಂದ್ರಿಗೆ ಓಟ್ ಹಾಕಂತ ಹೇಳಿಕತ್ತೀರಲ್ರಿ, ಯಾಕ್ರಿ? ಸುಮಾ ನಾ ಹೇಳ್ದಷ್ಟು ಕೇಳು, ನಾ ಏನು ಹೇಳ್ತೀನಿಂದ ಅಷ್ಟೇ ಕೇಳಿ ನೀನು. ನಮ್ಮ ಕಡೆಯವ್ರು ಯಾರ್ಯಾರು ಇದ್ದಾರಲ್ಲ ಎಲ್ಲರಿಗೂ ಫೋನ್ ಹಚ್ಚಿ ಹೇಳು ಕೆಲಸ ನಿಂದು ನೋಡು. ನಾನು ಸುಂದ್ರಿ ಕೊಟ್ಟು ಮಾತು ಯಾವತ್ತೂ ತಪ್ಪಂಗಿಲ್ಲ ಸುಮಾ, ಅದಕ್ಕೆ ನಾ ಆಮೇಲೆಲ್ಲ ನಿನ್ನ ಜೊತೆ ಮಾತಾಡ್ತೀನಿ ಅಂತ. ಈಗ ನಾ ಹೇಳ್ದಷ್ಟು ಮಾಡಷ್ಟೇ, ಎಲ್ಲರಿಗೆ ಓಟು ಸುಂದ್ರಿಗೆ ಹಾಕಂತ ಹೇಳ್ಬಿಡು ನೀನಷ್ಟೇ. ಯಾಕಾಗಲ್ಲ ಕೇಳಿ ಮಮ್ಮಿ, ಎಲ್ಲರಿಗೂ ಹೇಳ್ತೀನಿ ರೀ. ಇವು ಮಾಮಿಯರು ಎಷ್ಟು ಪ್ಲ್ಯಾನ್ ಮಾಡ್ಯಾರ ನೋಡು. ಈ ಕಡೆ ಸೊಸಿಗೂ ಕೆಟ್ಟಾಗಲಿಲ್ಲ, ಈ ಕಡೆ ಸುಂದ್ರಿಗೂ ಸಪೋರ್ಟ್ ಮಾಡ್ದಂಗೆ ಆಯಿತು. ಕರೆಗೂ ಭಾಳ ಒಳ್ಳೆಯವ್ರ ವಯವ್ವ, ತುಂಬಿದ ಕೊಳ ತುಳ್ಕಂಗಿಲ್ಲ ಅಂತಾರಲ್ಲ, ಸುಳ್ಳಲ್ಲಿ ನೋಡು. ಆಯ್ತು ಸುಮಾಗೆ ಹೇಳಿದೆ. ಸುಮಾ ಅಂತೂ ಒಂದಿಷ್ಟು ಮಂದಿಗೆ ಮಾಡ್ತಾಳೆ ಆಕಿ. ಮತ್ತೆ ಯಾರಿಗೆ ಹೇಳ್ಬೇಕು? ಸಾಕ್ಷಿ ಒಂದು ಫೋನ್ ಹಚ್ಚಿ ಹೇಳ್ಬಿಡ್ತೀನಿ, ಅಂದ್ರೆ ಆಕೆ ಒಂದಿಷ್ಟು ಮಂದಿಗೆ ಹೇಳ್ತಾಳೆ. ಹಲೋ ಸಾಕ್ಷಿ. ಹಲೋ ಮಾಮೀರಿ ಹೇಳ್ರಿ. ನಮಸ್ಕಾರ ದೊಡ್ಡ ಮಂದಿಗೆ ಹೇಳ್ರಿ. ಏನೈತ್ರಿ ಮಮ್ಮಿ? ಆಕೆ ಎಲೆಕ್ಷನ್ ಪ್ರಚಾರಕ್ಕಂತ ಹೋಗಾಡ್ರಿ, ನಾನೇ ಮಾತಾಡ್ಲಿಕ್ಕತ್ತೀನಿ ರೀ ಮಮ್ಮಿ. ಏನು ವಿಷಯ ಇದ್ರು ಹೇಳ್ಬಿಡ್ರಿ ನನಗೆ. ನಾ ಅಕ್ಕಿ ಬಂದಿಂದ ಅಷ್ಟು ಸುದ್ದಿ ಸಮಾಚಾರನ ಪಿನ್ ಟು ಪಿನ್ ನನ್ನ ಹೆಂಡತಿಗೆ ಹೇಳೋ ಜವಾಬ್ದಾರಿ ನಂದ್ರಿ ಮಮ್ಮಿ. ಹೇಳ್ರಿ ಏನು ವಿಷಯ ಇತ್ತು ರೀ ಮಮ್ಮಿ? ನಿಮ್ಗೆ ಓಟ್ ಹಾಕಂತ ಹೇಳಕ್ಕೆ ಫೋನ್ ಮಾಡ್ರೇನ್ರಿ ಮಮ್ಮಿ? ಆಗಂಗಿಲ್ರಿ ಮಮ್ಮಿ, ನಾವು ನಿಮಗೆ ಓಟ್ ಹಾಕೋದಿಲ್ಲ ಅಂದ್ರೆ ಹಾಕೋದಿಲ್ಲ ರೀ. ದೊಡ್ಡ ಮಂದಿಗೆ ನಾವು ಯಾವತ್ತೂ ಓಟ್ ಹಾಕಂಗಿಲ್ರಿ ಮಾಮಿ. ನಿಮಗೂ ಹಾಕಂಗಿಲ್ಲ ಅಂದ್ರೆ ಹಾಕಂಗಿಲ್ರಿ. ಅದ್ರ ರಾಶಿಯನ್ನೇ ಬಿಟ್ಟು ಬಿಡ್ರಿ. ನಮ್ಮ ಮನೆಯವ್ರ ಓಟ್ ನಿಮಗೆ ಬೀಳಂಗಿಲ್ರಿ ಮಾಮಿ. ಹುಚ್ಚ, ಎದಕ್ಕೆ ಹುಚ್ಚಿರ್ಗತೆ ಮಾತಾಡ್ತಿ? ನಾ ಹೇಳೋದ್ರೆ ಕೇಳೊಂದು ಸ್ವಲ್ಪ ನೋಡು ಸೀನಾ. ನಾ ಹೇಳ್ತೀನಿ ಇದನ್ನ ಯಾರ ಮುಂದೆ, ನನ್ನ ಸೊಸಿ ಮುಂದೆ ಅವ್ರ ಮುಂದೆ ಹೇಳಿಕೋಬೇಡ. ನಾ ಒಂದು ಮಾತು ಹೇಳ್ತೀನಿ, ಕಿವಿಗೊಟ್ಟು ಕೇಳೊಂದು ಸ್ವಲ್ಪ. ಏನು ನಿನಗೆ ಯಾರ್ಯಾರು ಪರಿಚಯ ಇದ್ದಾರಲ್ಲ ಎಲ್ಲರಿಗೆ ಹೋಗಿ ಸುಂದ್ರಿಗೇನೆ ಓಟ್ ಹಾಕ್ರಿ ಅಂತ ಹೇಳ್ಬೇಕು. ತಿಳಿತಿಲ್ಲ ನಾ ಹೇಳೋದು? ನೀನು ನಿಷೇಧಾಗ ಎಲ್ಲರ ಏನ್ರ ಕೇಳಿ ಏನರ ಮಾಡ್ಲಿಕ್ಕೆ ಹೋಗಬೇಡ. ಏನು ಹೇಳ್ತೀನಿ, ಸುಂದ್ರಿಗೇನೆ ಓಟ್ ಹಾಕಿಸು ಎಲ್ಲರ ಕೈಲಿ. ನೀನು ಹೆಂಡತಿ ಬಂದಿಂದ ಸಾಕ್ಷಿಗೂ ಹೇಳಿಬಿಡು, ಆಯ್ತು? ಹಾಂ ಮಾಮಿ ರೀ, ನೀವು ಎಷ್ಟು ಒಳ್ಳೆಯವ್ರಿದ್ರಿ ಮಾಮಿ. ನನ್ನ ಕಣ್ಣ ನೀರು ಬರ್ಲಿಕ್ಕೆ ನೋಡ್ರಿ ಮಾಮಿ. ನೀವು ಕರೆಗೂ ದೇವ್ರಿ ಮಾಮಿ. ಮಾಮ ನೀವು ದೇವ್ರಂದ್ರೆ ದೇವ್ರಿ. ನಾನು ಇಲ್ಲಿಂದ ನಿಮಗೆ ಕಾಲಿಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ತೀನಿ ನೋಡ್ರಿ ಮಾಮಿ. ನೀವು ನಮ್ಮ ಪಾಲಿನ ದೇವ್ರಿ ಮಾಮಿ. ಸುಂದ್ರಿ ಯಾಕಂತ ಪಾಲಿನ ದೇವ್ರಿ ಮಾಮಿ. ಎಷ್ಟು ಬಿಟ್ಟು ಕೊಡ್ಲಾರ್ದಂಗೆ ಹಿಂಗೆ ಸುಂದ್ರಿ ಯಾಕಾಗ ಸಪೋರ್ಟ್ ಮಾಡ್ರಿ ಮಾಮಿ. ನೀವು ದೇವ್ರಿ ಮಾಮಿ, ನೀವು ದೇವ್ರಿ ಮಾಮಿ. ನಾ ಅಷ್ಟೇ ಹೇಳ್ತೀನಿ ರೀ ಮಾಮಿ, ನೀವು ದೇವ್ರಿ ಮಾಮಿ. ಪುಣ್ಯ ಬರಲಿ ರೀ ಮಾಮಿ ನಿಮಗೆ. ಹೌದೌದು, ಹೊಗಳಿಕ್ಕೆ ಹೋಗ್ಬೇಡಿ. ಈಗ ನಾ ಹೇಳ್ದು ಕೇಳು. ಈಗ ನೋಡು, ಸಸಿಗೂ ಕೆಟ್ಟಾಗ್ಲಿಕ್ಕೆ ಆಗಂಗಿಲ್ಲ ಸೀನಪ್ಪ. ಹಂಗಾಗಿ ಸುಂದ್ರಿಗೆ ಸಪೋರ್ಟ್ ಮಾಡೋದು ನಿಮ್ಮ ಮಾಮಗ ನನಗೆ ಇಷ್ಟ ಇತ್ತು. ಹಂಗಾಗಿ ನಾವಿಬ್ರು ಪ್ಲ್ಯಾನ್ ಮಾಡಿ ಹಿಂಗೆ ಮಾಡೀವಿ. ಅದ್ರ ಸಂಬಂಧ ನೀ ಎಲ್ಲರಿಗೆ ಹೋಗಿ ಸುಂದ್ರಿಗಿನೇ ಓಟ್ ಹಾಕಂತೇಳಿ ಹೇಳ್ಬಾ. ಏನು ತುಂಬಿದ ಕೊಡ ಯಾವತ್ತೂ ತುಳ್ಕಂಗಿಲ್ಲ ಅನ್ನೋದನ್ನು ನೀವು ಸಾಬೀತು ಮಾಡಿಬಿಟ್ರಿ ನೋಡ್ರಿ ಮಮ್ಮಿ. ಮಾಮರು
ನಿಮಗೆ ಮನೆಗೆ ಬಂದು ನಾ ಉದ್ದಕ್ಕೆ ಕಾಲಿಗೆ ನಮಸ್ಕಾರ ಮಾಡ್ತೀನಿ ರೀ ಮಾಮಿ. ನ್ಯಾಯ ಉಳಿಸಿದ್ರಿ ಮಾಮಿ ನೀವು. ಈಗ ಎಲ್ಲ ಕೌಂಟಿಂಗ್ ಮುಗ್ದದ್ರಿ. ರಿಸಲ್ಟ್ ಹೇಳೋ ಸಮಯ ಹೇಳ್ತೀನಿ, ಎಲ್ಲರೂ ಲಕ್ಷ್ಯ ಕೊಟ್ಟು ಕೇಳ್ರಿ. ವಾ ಶ್ರುತಿ ವೈನಿ ಏನಾಗ್ಯದ ಏನವ, ನನಗೆ ಅಂಜಿಕ್ ಬರ್ಲಿಕ್ಕತ್ತದ. ಏನಾಗಲ್ಲ ಸುಂದ್ರಿ ವೈನಿ, ಸುಮ್ಮಿರು, ದೇವ್ರಿದ್ದಾನ. ಈಗ ರಿಸಲ್ಟ್ ಹೇಳೋ ಸಮಯ. ಇಲ್ಲಿ ಸುಂದರಿ ಗಂಡ ಗುಂಡೂರಾವ್ ಅವರು ವಿಜೇತರಾಗಿದ್ದಾರೆ. ಹಾ, ಇದು ಹೆಂಗ್ ಸಾಧ್ಯ? ನಮ್ಮ ಅತ್ತೆ ಮಾವಾಗ ಇಷ್ಟೆಲ್ಲ ವರ್ಚಸ್ಸಿದ್ರು ಸುಂದ್ರಿ ಅಕ್ಕಾಗ್ಯದ್ರಾ? ಯಪ್ಪೋ, ನನಗೆ ನಂಬಲಿಕ್ಕೆ ಆಗ್ತಿಲ್ರಿ. ಎಲ್ಲರಿಗೂ ಧನ್ಯವಾದಗಳು ಹೇಳ್ತೀನಿ ರೀ. ನಾನು ಗೆಲ್ಸಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಹೇಳ್ತೀನಿ ರೀ. ನನಗೇನು ಮಾತಾಡ್ಬೇಕಂತಾನೆ ಗೊತ್ತಾಗವಲ್ರಿ. ಎಲ್ಲರಿಗೂ ಮತ್ತೊಮ್ಮೆ ಥ್ಯಾಂಕ್ಸ್ ರೀ, ನಮ್ಮ ಸುಂದ್ರಿ ವೈನಿ ಗೆಲ್ಸಿದ್ದಕ್ಕೆ. ನನಗಂತರೂ ನಂಬಲಿಕ್ಕೆ ಆಗೋಲ್ದು ಹೇಳ್ರಿ. ಮಾಮಾರ ಮಾಮೀರಿ, ನಿಮ್ಮ ಆಶೀರ್ವಾದ ರೀ ಎಲ್ಲ. ನಿಮಗೆ ಮೊದಲು ಥ್ಯಾಂಕ್ಸ್ ಹೇಳ್ತೀನಿ ನೋಡ್ರಿ ನಾನು. ಹಂಗ್ಯಾಕಂತೀವೋ ಗುಂಡಣ್ಣ, ಗೆದ್ಲಿಲ್ಲ ಒಟ್ಟು ನೀನು ಹೆಂಡ್ತಿ, ಖುಷಿ ಆಯ್ತಿಲ್ಲ ನಿನಗ, ಅಷ್ಟೇ ಸಾಕು ನೋಡಪ್ಪ. ಮಾಮಾರ ನೀವು ದೇವ್ರ ಅಂದಿನಿಲ್ರಿ, ನಾನು ನಿನ್ನೆನೆ ನೀವು ದೇವ್ರಿ ಕರೆಗುನು. ಮಾಮಾರ ನೀವು ಮಾಮಿಯರು, ನೀವು ಆಶೀರ್ವಾದ ಮಾಡಿರಂದ್ರೆ ಸುಂದ್ರಿಯಾಕ ಗೆದ್ದಾಡ್ರಿ ಮಾಮಿ. ನೀವು ಸಲಾಮ್ ರೀ ಮಾಮಿ. ನಿಮಗೆ ನೀವು ತುಂಬಿದ ಕೊಡ ತುಳ್ಕಲ್ರಿ ಮಾಮಿ, ಅದನ್ನು ನೀವು ಪ್ರೂವ್ ಮಾಡಿಬಿಟ್ರಿ ನೋಡ್ರಿ. ಇರ್ಲಿ ಅಳಪ್ಪ ಸಿನಣ್ಣ, ಇರ್ಲಿ. ಸುಂದ್ರಿ ಗೆದ್ದಿದೆ, ನನಗೂ ಭಾಳ ಖುಷಿ ಆಗ್ಯದ. ಶ್ರುತಿ ಸಿಟ್ಟಿಗೇರ್ ಬಡವ ಯವ್ವ, ನಿಮ್ಮ ವೈನಿನೇ ಗೆದ್ಲಿಲ್ಲ ಈಗ. ಹ್ಞೂ ರೀ ಮಾಮಿ, ಥ್ಯಾಂಕ್ಸ್ ರೀ. ಹೆಂಗೆ ಅನಿಸ್ತ್ರಿ ನಮ್ಮ ವಿಡಿಯೋ? ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ. ಹಾಗೆ ಬಾಜುಗಿನ ಗಂಟೆ ಟೆನ್ ಅಂತ ಬಾರಿಸ್ರಿ, ನಾವು ಮಾಡೋ ವಿಡಿಯೋದ ನೋಟಿಫಿಕೇಶನ್ ಬರ್ತಾವ, ನೀವು ನೋಡ್ಬೋದು. ಹೊಸದಾಗಿ ಯಾರೆಲ್ಲ ಚಾನಲ್ ನೋಡ್ತಿರ್ತಿರಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡ್ರಿ ಅಂತ ಕೇಳ್ಕೊತೀನಿ. ವಿಡಿಯೋದಾಗ ಏನಾರ ಮಿಸ್ಟೇಕ್ ಆಗಿತ್ತಂದ್ರೆ ದಯವಿಟ್ಟು ಕ್ಷಮೆ ಇರಲಿ ರೀ. ಕೆಲವೊಬ್ರು ನಾ ಬೇಕಂತೀರ್ರಿ, ಕೆಲವೊಬ್ರು ನಾ ಬ್ಯಾಡ ಅಂತೀರ್ರಿ. ಹಂಗನ್ಬೇಡ್ರಿ, ನಾ ಇರ್ಬೇಕಂತ ಹೇಳ್ರಿ, ನಾ ಇದ್ರನ್ನೇ ಮಜಾ ರೀ. ಎಲ್ಲರಿಗೂ ಧನ್ಯವಾದಗಳು.